ಟುಡೇ ಬಿ ಮೌರ್ ರಾಕ್ಷಸ್ ಎಂಬತಕ್ಕಂಥ ಒಂದು ಲೆಸನ್ನ ಮಾಡ್ತಾ ಇದ್ದೀವಿ. ಇದರ ಲೇಖಕರು ವಿಷ್ಣು ಪ್ರಭಾಕರ್ ಇವರ ಪರಿಚಯ. ಪ್ರಸಿದ್ಧ ರೇಡಿಯೋ ನಾಟಕಕಾರ ಶ್ರೀ ವಿಷ್ಣು ಪ್ರಭಾಕರ್ ಇವರು ಪ್ರಸಿದ್ಧ ರೇಡಿಯೋ ನಾಟಕಕಾರರು. 1912 का जन्म मीरापुर जिले के मुजफ्फरनगर उत्तर प्रदेश में हुआ. ಇವರು 1912ರಿಂದ 2009ವರೆಗೆ ಇವರ ಕಾಲಾವಧಿ. ಇವರು ಮೀರಾಪುರ, ಉತ್ತರ ಪ್ರದೇಶದ ಮೀರಾಪುರ ಎಂಬತಕ್ಕಂಥ ಮುಜಫರ್ ನಗರದಲ್ಲಿ ಹುಟ್ಟುತ್ತಾರೆ. आपके प्रसिद्ध एकांगी संग्रह है प्रकाश और परछाइयों, ऊंच पर्वत, गहरा सागर, माँ का बेटा, इंसान और अन्य एकांगी, अशोक तथा अन्य एकांगी, माँ बाप आदि, सेवावर्ड, लाउड पुरस्कार में से सम्मानित अपने 60 से अधिक पुस्तकों के एवं अनेक पत्र पत्रिकाओं के संपादन में भी योगदान दिए. ಇವರು ಅನೇಕ ಪತ್ರಿಕೆಯಲ್ಲಿ ಪತ್ರಿಕೋದ್ಯಮದಲ್ಲಿ ಇವರು ತಮ್ಮ ಕೆಲಸವನ್ನು ದುಡಿಮೆಯನ್ನು ಮಾಡಿದ್ದಾರೆ, ಸಂಪಾದಕರಾಗಿದ್ದಾರೆ. ಅವಹಾರ ಮಸೀಹ आपका ಪ್ರಸಿದ್ಧ ಜೀವನ ಹೈ, ಅವಹಾರ ಮಸೀಹ ಎಂಬತಕ್ಕಂಥ ಇವರ ಪ್ರಸಿದ್ಧ ಜೀವನಿ. आपके ಉಪನ್ಯಾಸ ಹೈ ಅರ್ಧನಾರೀಶ್ವರ, ಇವರ ಉಪನ್ಯಾಸಗಳು ಅರ್ಧನಾರೀಶ್ವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ದ್ವಾರ ಪುರಸ್ಕೃತ. ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನು ಇವರಿಗೆ ತಂದುಕೊಟ್ಟಿದೆ ಅರ್ಧನಾರೀಶ್ವರ ಎಂಬತಕ್ಕಂಥ ಉಪನ್ಯಾಸ. ತಟ್ಕೆ ವಂದನ್, ನಿಶಾಂಕತ್, ಸ್ವಪ್ನಹೇತಿ, ಸ್ವಪ್ನಮಯಿ व दादा की कचहरी कहानी संग्रह है. धरती अब भी घूम रही है, मेरी प्रिय कहानियों संघर्ष के बाद आदि हो रहा है. ಇವರ ಪರಿಚಯ. ನಂತರ ಈ ಭೀಮ್ ಔರ್ ರಾಕ್ಷಸ್ ಎಂಬತಕ್ಕಂಥ ಇದೊಂದು ಪೌರಾಣಿಕ ಒಂದು ಲೆಸನ್ ಆಗಿದೆ. ನಿಮಗೆಲ್ಲ ಗೊತ್ತಾಗಿದೆ, ಮಹಾಭಾರತದಲ್ಲಿ ಭೀಮ ಯಾರು ಎಂಬತಕ್ಕಂಥದ್ದು ಮಹಾಭಾರತದಲ್ಲಿ ನೀವು ನೋಡಿದರೆ, ಮಹಾಭಾರತವನ್ನು ತಿಳ್ಕೊಂಡಿದ್ರೆ ಅದರಲ್ಲಿ ಭೀಮ ಯಾರು ಎಂಬುದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಭೀಮ ಪಾಂಡವರ ಪುತ್ರ ಮತ್ತು ಕುಂತಿ ಪಾಂಡವನ ಪುತ್ರ ಭೀಮ. ಇಲ್ಲಿ ಭೀಮ ಮತ್ತು ರಾಕ್ಷಸ ಇವರಿಬ್ಬರ ನಡುವೆ ನಡೀತಕ್ಕಂಥ ಒಂದು ವಧೆ, ಅಂದರೆ ಭೀಮ ರಾಕ್ಷಸನ ಯಾವ ರೀತಿ ಸಂಹರಿಸ್ತಾನೆ ಎಂಬತಕ್ಕಂಥದ್ದು ಲೆಸನ್ನು ಈ ಒಂದು ಭಾಗವಾಗಿದೆ. ಇಲ್ಲಿ ಅವರ ಒಂದು ಭೀಮ ಮತ್ತು ಬ್ರಾಹ್ಮಣ ಕುಟುಂಬಕ್ಕೆ ಯಾವ ರೀತಿ ಸಹಾಯ ಮಾಡ್ತಾನೆ ಅನ್ನೋದೇ ಈ ಒಂದು ಕಥೆಯ ಸಾರಾಂಶ. ನೋಡ್ಕೊಳ್ಳಿ. ಪಾತ್ರ ಪರಿಚಯ ಇದು ಒಂದು ನಾಟಕ ರೂಪದಲ್ಲಿದೆ. ಪಾತ್ರ ಪರಿಚಯ ಬ್ರಾಹ್ಮಣ. ಅಲ್ಲಿ ಮೊದಲನೇದ ಒಂದು ಈ ಒಂದು ನಾಟಕದ ಮೇನ್ ಸೂತ್ರ ಯಾರಪ್ಪ ಅಂದರೆ ಬ್ರಾಹ್ಮಣ. ಆ ಒಂದು ಬ್ರಾಹ್ಮಣ ಜೊತೆ ಒಬ್ಬ ವ್ಯಕ್ತಿ, ಬ್ರಾಹ್ಮಣ ಗರ್ಕ ಮಾಲೀಕ, ಆ ಮನೆಯ ಮಾಲೀಕ ಒಬ್ಬ ಬ್ರಾಹ್ಮಣ, ಮತ್ತು ಅವನ ಹೆಂಡತಿ ಹೆಸರು ಬ್ರಾಹ್ಮಣಿ, ಅಂದರೆ ಆ ಕುಟುಂಬದ ಒಬ್ಬ ಗಂಡನ ಹೆಸರು ಮತ್ತು ಹೆಂಡತಿ ಬ್ರಾಹ್ಮಣಿ. ಕುಂತಿ ಯಾರಪ್ಪ ಅಂತಂದರೆ ಪಾಂಡವರ ಧರ್ಮಪತ್ನಿ, ಭೀಮನ ತಾಯಿ. ಭೀಮ ಯಾರಪ್ಪ ಅಂತಂದರೆ ಕುಂತಿಯಮ್ಮ. ಬಕಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ. ಇವು ಪಾತ್ರ ಪರಿಚಯ. ಪಹಲ ದೃಶ್ಯ ಅಂದರೆ ಮೊದಲನೇ ದೃಶ್ಯದಲ್ಲಿ ನೋಡ್ಕೊಳ್ಳಿ. ಮಂಚೆ ಪರ್ ಹೇಕ್ ಮಕಾನ್ ಕೆ ಅಂಗಾನ್ ಕ ದೃಶ್ಯ. ಒಂದು ಮಂಚದ ಒಂದು ಮನೆಯಲ್ಲಿ ಒಂದು ಮಂಚ ಇಟ್ಟಿದ್ದಾರೆ. ಮಕಾನ್ ಅಂತಂದರೆ ಮನೆ. ಮಕಾನ್ ಅಂದರೆ ಮನೆ ಅಥವಾ ಗರ್ ಅಂತಲೂ ಹೇಳ್ತೀವಿ. ಗರೀಬಿ ಬ್ರಾಹ್ಮಣ ಕಾ ಗರೈ ಅಂದರೆ ಗರೀಬಿ ಅಂತಂದರೆ ಬಡವ. ಗರೀಬ್ ಅಂದರೆ ಬಡವ, ಬಡತನ ಅಥವಾ ಬಡತನ. ಗರೀಬ್ ಅಂತಂದ್ರೆ ಬಡತನ. ಇಲ್ಲಿ ಗರೀಬಿ ಬ್ರಾಹ್ಮಣ, ಬಡವ ಅಥವಾ ಬಡತನ ಅಂತ ಕರೀತೀವಿ. ನೆಕ್ಸ್ಟ್ ಇಲ್ಲಿ ಈ ಬಡವನ ಒಂದು ಮನೆ. ಸಭಿ ರೋ ರಹೆ ಹೈ, ಚಾರೋ ಓರ್ ಉದಾಸಿ ಹೈ, ಪರದಾ ಉಠನೆ ಪರ್ ಲೋಗ್ ರೋತೆ ರೋತೆ ಬಾತ್ ಕರ್ ರಹೆ. ಇಲ್ಲಿ ಏನಾಗಿದೆ, ಒಂದು ಮನೆಯ ಒಳಗಡೆ ಏನಿದೆ, ಮಂಚ ಇದೆ. ಮಂಚದಲ್ಲಿ 4 ಜನ ಇದ್ದಾರೆ. ಗಂಡ, ಹೆಂಡತಿ ಮತ್ತು ಒಬ್ಳು ಮಗಳಿದ್ದಾಳೆ. ಆ 3 ಜನ ಮಕ್ಕಳು, 3 ಜನ ಇದ್ದಾರೆ, ಒಂದು ಕುಟುಂಬದ ಸದಸ್ಯರಿದ್ದಾರೆ. ಅಲ್ಲಿ ಏನಾಗಿದೆ ಅಂತಂದರೆ
ಒಂದು ದೃಶ್ಯ ಏನಪ್ಪ ಅಂದರೆ 3 ಜನ ಕೂತ್ಕೊಂಡು ಅಳ್ತಾ ಇದ್ದಾರೆ. ಬ್ರಾಹ್ಮಣಿ, ಅಲ್ಲಿ ಮನೆಯ ಹೆಂಗಸು ಬ್ರಾಹ್ಮಣಿ ರೋಕರ್ ಮೇ ಕಹಾತಿ ಹೂँ तुम मुझे जाने दो बच्चे दो आप बड़े हो गए हैं उन्हें संभालन में कोई कठिन नहीं होता. ಎಂಥ ಕಷ್ಟ ಗೊತ್ತಪ್ಪ ಅಂತೇಳಿ ಆಕೆ ಕೂಡ ಆ ಬ್ರಾಹ್ಮಣಿ ಅಳ್ತಾ ಇದ್ದಾಳೆ. ಬ್ರಾಹ್ಮಣ नहीं नहीं तू कैसे जा सकती है तू चली जाएंगे तो घर में क्या रहेगा बच्चे अभी इतने बड़े कहाँ है फिर ಬೇಟಿ ಕಾ ವಿವಾಹ ಭೀ ಕರ್ನಾ ಹೈ ನಹಿ ಮಾ ಈ ಜಾರುಗ. ಅಂದರೆ ಏನಾಗಿದೆ ಅಂತಂದರೆ ಬ್ರಾಹ್ಮಣ ಹೇಳ್ತಾನೆ, ಒಂದು ಗಾದೆ ಇದೆ, ಮಗನ ಮದುವೆ ಯಮನ ಬಾಧೆ ಅಂತ, ಈ ಕಡೆ ಮಗಳ ಮದುವೆ ಯಮನ ಬಾಧೆ ಅಂತ ಒಂದು ಗಾದೆ ಹೇಳ್ತಾರೆ. ಆ ರೀತಿಯಾಗಿ ಹೋಗಿದೆ ಇವ್ರ ಪರಿಸ್ಥಿತಿ. ಇಲ್ಲಿ ಯಮನ ಬಾಧೆ ಇದೆ, ಇಲ್ಲಿ ಮನೆಯಲ್ಲಿ ಮಗಳ ಮದುವೆ ಮಾಡಬೇಕು. ಆ ರಾಕ್ಷಸನಿಗೆ ಯಾರಪ್ಪ ಹೋಗೋದು, ರಾಕ್ಷಸನಿಗೆ ಔತಣ ಊಟಕ್ಕೆ ಯಾರು ಹೋಗೋದು, ನೀನು ಹೋಗೋದು ನಾನು ಹೋಗೋದು ಅಂತೇಳಿ ಮನೆ ಕುಟುಂಬದಲ್ಲಿ ಎಲ್ಲ ಕೂಡ ಒಬ್ರಿಗೊಬ್ರು ಅಳ್ತಾ ಇದ್ದಾರೆ. ब्राह्मणी आजी तुम कैसे जाओगे तुम चले गए तो घर का साहर ही चला जाएगा नहीं मैं ही जाऊँगी. ಅವಳು ಹೇಳ್ತಾ ಇದ್ದಾಳೆ, ಬ್ರಾಹ್ಮಣನ ಪತ್ನಿ ಹೇಳ್ತಾ ಇದ್ದಾಳೆ, ಬೇಡಿ ನೀವು ಹೋದರೆ ಮನೆಯಲ್ಲಿ ಇಲ್ಲಿ ಯಾರು ನೋಡ್ಕೊಳ್ಳೋರು, ನಾನೇ ಹೋಗ್ತೀನಿ, ಮನೆಯ ಸಂಸಾರವನ್ನು ನೀವೇ ನೋಡ್ಕೋಬೇಕು, ಹಾಗಾಗಿ ನಾನು ಹೋಗ್ತೀನಿ, ರಾಕ್ಷಸನಿಗೆ ಔತಣ ಊಟಕ್ಕೆ ಅವನ ಒಂದು ಬಾಯಿಗೆ ಆಹಾರವಾಗಿ ನಾನು ಹೋಗ್ತೀನಿ, ನೀವು ಹೋಗ್ಬೇಡಿ ಅಂತ ಬ್ರಾಹ್ಮಣಿ ಹೇಳ್ತಿದ್ದಾಳೆ. ಆಗ ಅವಳ ಮಗಳು ಲಡ್ಕಿ ಅಂತಂದರೆ ಈ ಇಬ್ಬರ ಪತಿ ಪತ್ನಿ ಇವರ ಮಗಳು ಹೇಳ್ತಾಳೆ, ಮೈ ನಾ ತುಮ್ ಜಾಯಂಗೆ ಅವ್ರು ನಾ ಪಿತಾಜಿ ಕೋ ಜಾನೆ ದೇಂಗಿ ಮೈ ಜಾऊंगी. ಅಪ್ಪಾಜಿ ನೀವೇನು ಹೋಗ್ಬೇಡಿ, ನಾನು ಹೋಗ್ತೀನಿ ಅಂತ ತಿರ್ಗಾ ಮಗಳು ಬಂದು ಹೇಳ್ತಾ ಇದ್ದಾರೆ. ಬ್ರಾಹ್ಮಣಿ ಮೇರೆ ರಹತೆ ಮೇರೆ ಬಚ್ಚೆ ಮರ್ನೆ ಕೋ ಜಾಹೆ भगवान मैंने ऐसा क्या पाप किया है जोर से रोती है सब रो पड़ते हैं तभी साहस बाहर से कुंती और भीम आते हैं. ಎಲ್ಲ ಇಡೀ ಮನೆಯೇ ದೇವರೇ ಭಗವಂತ ನಾವೇನು ಪಾಪ ಮಾಡಿದ್ವಪ್ಪ ಅಂತೇಳಿ ಎಲ್ಲರೂ ರೋಧಿಸ್ತಾ ಇದ್ದಾರೆ. ಆ ರೋ ಅಂತಂದರೆ ಅಳೋದು, ಆಕ್ರಂದನ, ರೋದನೆ ಮಾಡ್ತಕ್ಕಂಥದ್ದು. ಇಡೀ ಕುಟುಂಬನೇ ಇಡೀ ಮನೆಯೇ ಅಳ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಕುಂತಿ ಮತ್ತು ಭೀಮ ಇಬ್ಬರು ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಈಗ ಕುಂತಿ ಮತ್ತು ಭೀಮ ಏನಪ್ಪ ಅಂತಂದರೆ ಇವರು ಒಂದು ಅಜ್ಞಾತವಾಸದಲ್ಲಿ ಕಾಲ ಕಳೆಯಬೇಕಾಗುತ್ತೆ. ಮಹಾಭಾರತದ ಒಂದು ಸಂದರ್ಭದಲ್ಲಿ ಆ ಟೈಮಲ್ಲಿ ಇವ್ರು ಏನು ಮಾಡ್ತಾರೆ, ಮಾರು ವೇಷದಲ್ಲಿ ಬ್ರಾಹ್ಮಣರ ಮನೇಲಿ ಇವರು ಇರ್ತಾರೆ. ಆ ಒಂದು ಸಂದರ್ಭ ಇದು. ಕುಂತಿ ಕ್ಯಾ ಬಾತ್ ಹೈ ತುಮ್ ಸಬ್ ಕ್ಯೂ ರೋ ರಹೆ ಹೋ. ಕುಂತಿ ಕೇಳ್ತಾಳೆ, ಏನಾಯಿತು, ಯಾಕೆ ಎಲ್ಲರೂ ಅಳ್ತಾ ಇದ್ದೀರಾ. ಭೀಮ್ ಕಹಾಂ ಜಾನಾ ಹೈ ತುಮ್ ಕ್ಯಾ ವಿಪದ ಆಪಡಿ. ಎಲ್ಲರೂ ಕೇಳಿ ಏನಾಯಿತು, ಯಾಕೆ ಏನಾಯ್ತಂತೆ. ಕುಂತಿ ಅರೆ ಭಯ ಹುವಾ ಕ್ಯಾ ಕುಚ್ ಬತಾವೋ ಕೋಯಿ ನಹಿ ಬೋಲ್ತಾ ಉಸಿ ಥರ ರೋತೆ ರಹತೆ ಹೈ. ಅಣ್ಣ ಏನಾಯ್ತು ಹೇಳಿ, ನಿಮಗೆ ಯಾಕೆ ಎಲ್ಲರೂ ಅಳ್ತಿದ್ದೀರಿ ಅಂತ ಮತ್ತೆ ಕುಂತಿ ಬ್ರಾಹ್ಮಣನ ಕೇಳ್ತಾಳೆ. ಭೀಮ್ ಹಾಂ ರೋನಾ ಬಂದ್ ಕರ್ಕೆ ಬಾತ್ ಬತಾವು. ಆಯ್ತಪ್ಪ ಆಯಿತು, ಅಳೋದನ್ನು ನಿಲ್ಲಿಸಿ ಮಾತಾಡಿ ಅಂತ ಭೀಮ ಹೇಳ್ತಾರೆ. ಬ್ರಾಹ್ಮಣ ಬಾತ್ ಕ್ಯಾ ಹೈ ಮೇರಾ ಭಾಗ್ಯ ಫೂಟ್ ಗಯ. ಏನು ಹೇಳೋದು, ನಮ್ಮ ದುರ್ಭಾಗ್ಯ ಏನಪ್ಪ ಹೇಳೋದು. ಇಸುಸೆ ಕಹತಾ ರಹ ಚಲ್ ಇಸ್ ಏಕ ಚಕ್ರ ನಗರಿ ಕೋ ಚೋಟ್ ಕರ್ ಕಹಿ और चले पर यह तो यही की मिट्टी में ऐसा रम गई कि जाने का नाम नहीं लेती मेरा तो भुलाव आ गया. ಅವನು ಹೇಳ್ತಾನೆ, ಇಲ್ಲಿ ಈ ಏಕಚಕ್ರ ನಗರಿ ಎಂಬತಕ್ಕಂಥ ಊರಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ. ಈ ರೀತಿ ಅವ್ರಿಗೆ ನಾವು ಹೋಗಬೇಕು, ಅಲ್ಲಿಗೆ ನಮ್ಮನ್ನು ಈ ಬ್ರಾಹ್ಮಣ ನಮ್ಮ ಸರದಿ ಬಂದಿದೆ, ನಾವು ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರೆ. ಕುಂತಿ ಕಾಮ್ಸೆ ಬುಲಾವ ಆಗಯ್ಯ, ಯಾರು ನಿಮ್ಗೆ ಕರೆದ್ರು, ಏನದು. ಕುಚ್ ಬತಾವೋ ತೋ ತುಮೆ ಕ್ಯಾ ದುಃಖ ಹೈ ಹಮ್ ಕುಚ್ ನಾ ಕುಚ್ ಜರೂರ್ ಕರೆಂಗೆ. ಹೇಳಿ, ಯಾಕೆ ನೀವು ಅಲ್ಲಿಗೆ ಹೋಗ್ಬೇಕು, ಯಾರು ನಿಮ್ಮನ್ನು ಕರೆದಿರೋದು ಹೇಳಿ, ನಿಮ್ಮ ದುಃಖದಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ. ಬ್ರಾಹ್ಮಣ ಹಾಯ್ ಬಹನ್ तुम्हें हमारा अतिथि हो अतिथि को अपने दुखों से दुखी नहीं करना चाहिए. ಅವನು ಹೇಳ್ತಾನೆ, ಬ್ರಾಹ್ಮಣ ಬಹನ್ ಅಂದರೆ ತಂಗಿ, ನೀನು ನಮ್ಮ ಅತಿಥಿ, ನಮ್ಮ ಕಷ್ಟ ನಿಮ್ಗೆ ಹೇಳೋದು ಬೇಡ, ನೀವು ಅತಿಥಿ ಆಗಿ ಇರಿ ಅಂತ ಬ್ರಾಹ್ಮಣ ಆಕೆಗೆ ಹೇಳ್ತಾರೆ. ಕುಂತಿ ಅಚ್ಚಾ तुम ना बताओ मैं अपनी बेटी से पूछते हूँ. बेटी से हाँ बेटी बताओ तो क्या बात है. ಆಕೆ ಅವ್ರು ಹೇಳಿದಾಗ
ಆ ಹುಡುಗಿಯನ್ನು ಹೇಳ್ತಾಳೆ, ಹೇಳಪ್ಪ ಏನಾಯಿತು ಅಂತ ಮಗಳನ್ನ ಭೇಟಿಯನ್ನು ಕೇಳ್ತಾಳೆ. ಬ್ರಾಹ್ಮಣಿ, ಅಜಿ ಬಾತ್ ಕ್ಯೂ ನಹಿ ದೇತೆ, ಯೇ ಪರದೇಸಿ ಹೈ, ಉಸ್ ರಾಕ್ಷಸ್ ಕಿ ಕಹಾನಿ ಕಾ ಹಿನೇ ಕ್ಯಾ ಪತ. ಅವಳು ಹೇಳ್ತಾಳೆ, ತನ್ನ ದುಃಖವನ್ನು ಕುಂತಿ ಜೊತೆ ಹೇಳ್ಕೊಳ್ತಾಳೆ. ಏನಪ್ಪ ಹೇಳೋದು, ಹಿಂಗಾಗಿದೆ ಅಂತ ಆಕೆ ಹೇಳ್ತಾಳೆ. ಬ್ರಾಹ್ಮಣ, ಹಾಂ ಹಮ್ ಲೋಗ್ ಉಸೆ ಬಕ್ ಕಹತೆ ಹೈ. ಅವನ ಹೆಸರು ಬಕ, ರಾಕ್ಷಸನ ಹೆಸರು ಬಕ. ವೈಸೆ ಉಸ್ಕ ಪೂರಾನ ಬಕಾಸುರ. ಬ್ರಾಹ್ಮಣ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಅವನು ಬಕ ಅಂದರೆ ಬಕಾಸುರ. ಬಕ ಅಂತಂದರೆ ತಿಂತಾ ಇರೋದು, ರಾಕ್ಷಸ. ಅವನು ಮೊದಲೇ ರಾಕ್ಷಸ. ಬಕ ಹೇಳ್ತಾರೆ ನೋಡಿ, ಯಾರಾದರೂ ಹಳ್ಳಿ ಕಡೆ ಏನಾದರೂ ಜಾಸ್ತಿ ತಿಂತಿದ್ದೆ, ಏನು ಒಳ್ಳೆ ಬಕ ಪಕ್ಷಿ ಥರ ತಿಂತೀಯ ಅಂತ. ಆ ರೀತಿ ಆ ಬಕನ ಪದ ಇಲ್ಲಿ, ಆ ರಾಕ್ಷಸನ ಪದ ಇಲ್ಲಿ ಬಂದಿದೆ. ಎಲ್ಲರೂ ತಿಂತಾನೆ ಒಳ್ಳೆ ಬಕ ಪಕ್ಷಿ ಥರ ತಿಂತಾನೇನಲ್ವಾ, ಇಲ್ಲಿ ಈ ರಾಕ್ಷಸನ ಪದನೇ ಅದು ಬಕ, ಚೆನ್ನಾಗಿ ತಿನ್ನೋದು. ಕುಂತಿ, ब्राह्मण सॉरी उसका नाम पूरा बकासुर है. भीम, आहो बकासुर, फिर वह क्या करता है. ಅವನೇನು ಮಾಡ್ತಾನೆ, ಯಾರು ಬಕಾಸುರನ. ಬ್ರಾಹ್ಮಣ, ಕರ್ತಾ ಕ್ಯಾ, ಇಸಿ ನಗರ ಕಿ ರಾಕ್ಷಸ ಕರ್ತಾ है. ಅವನೇನಪ್ಪ ಅಂದರೆ ಈ ನಗರದ ಒಬ್ಬ ರಾಕ್ಷಸ ಅವನು ಅಂತ ಬ್ರಾಹ್ಮಣ ಹೇಳ್ತಾನೆ. ಕುಂತಿ, ರಾಕ್ಷಸ ರಕ್ಷಾ ಕರ್ತಾ है, राक्षस करता है तो तुम्हें रोते क्यों है, क्या वह अब जा रहा है या तुमसे कुछ अपराधी हो गया है. ರಾಕ್ಷಸನ ನಿಮ್ಮನ್ನು ರಕ್ಷಣೆ ಮಾಡೋಕ್ಕೆ ಯಾರು ಇಲ್ವಾ ಅಂತ ಆಕೆ ಕೇಳ್ತಾರೆ. ಬ್ರಾಹ್ಮಣ, ನಾ ಬಹರ್ ಕುಚ ಅಪರಾಧಿ ನಹಿ ಹುವಾ. ಅಪರಾಧಿ ನಾವು ಏನು ಮಾಡಿಲ್ಲ. ಭೀಮ, तुम पहलियों बूझ रहे हो ऐसा कौन राक्षस है जो नगरी की रक्षा करता है, क्या हम कोई राजा नहीं. ಹಾಗಾದರೆ ಆ ರಾಕ್ಷಸನಿಂದ ನಿಮ್ಮ ರಕ್ಷಿಸೋಕ್ಕೆ ಯಾರೂ ಇಲ್ವಾ, ಇಲ್ಲಿ ರಾಜ ಯಾರೂ ಇಲ್ವಾ. ಬ್ರಾಹ್ಮಣ, ಬೇಟಾ मैं तुम्हें सभी कहानी बताता हूँ, इस नगरी का राजा बड़ा दुर्बल है. ಅವ್ನು ಹೇಳ್ತಾನೆ, ನಮ್ಮನ್ನು ರಕ್ಷಿಸೋಕ್ಕೆ ಆ ರಾಜ ಏನಾಗಿದ್ದಾನೆ, ದುರ್ಬಲ ಅಂದರೆ ನಿಸ್ಸಹಾಯಕ, ಅಸಹಾಯಕನಾಗಿದ್ದಾನೆ. ಬಸ್ ಗದ್ದಿ ಪರ್ ಬೈಟ್ನಾ ಜಾತಾ है. ಸುಮ್ಮನೆ ಅವನು ಸಿಂಹಾಸನ ಮೇಲೆ ಕೂತ್ಕೊಂಡಿದ್ದಾನೆ. ಉಸ್ಕೋ ದಬಾಕರ್ ಬಕಾ ಉಸ್ ಅಸ್ಲಿ ರಾಜ ಬನ್ ಬೈಟಾ ಹೈ. ಆದರೆ ಆ ರಾಜ ಕೇವಲ ನಮ್ಮ ಮಾತ್ರ ರಾಜ ಆಗಿದ್ದಾನೆ, ನಿಜವಾದ ಅಸಲಿ ರಾಜ ಯಾರಪ್ಪ ಅಂದರೆ ಈ ರಾಕ್ಷಸ. ವಹಿ ಹಬ್ ಹಮಾರಿ ರಕ್ಷಾ ಕರ್ತಾ है. ಹಾಗಾದ್ರೆ ನಮ್ಮ ರಕ್ಷಿಸೋರು ಯಾರಪ್ಪ ಅಂತ ಬ್ರಾಹ್ಮಣ ಹೇಳ್ತಾರೆ. ಭೀಮ್, ಫಿರ್ ವಾ ಆಪ್ಸೆ ಕುಚ್ ಬದಲೋ ಮೇ ಮಾಂಗ್ನಾ ಹೋಗಾ. ब्राह्मण, हाँ बेटा, बकासुर हम सब लोगों की रखने वाले करता है और उसके बदले में हमसे एक गड़ी अन्ना दो गाड़ी अन्ना दो पैसे और एक मनुष्य लेता है. ಅಂತಂದರೆ ಅವನಿಗೆ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಗಾಡಿ ಅನ್ನ, 2 ಎಮ್ಮೆ ಮತ್ತು ಒಬ್ಬ ಮನುಷ್ಯನ ಪ್ರತಿನಿತ್ಯ ಒಂದೊಂದು ಮನೆ ಕಳಿಸ್ಕೊಡ್ತಾ ಹೋಗಬೇಕಾಗತ್ತೆ. ಈಗ ಏನಾಗಿದೆ ಅಂತಂದರೆ ಆ ಸರದಿ ಬ್ರಾಹ್ಮಣನ ಮನೆಗೆ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದಾರೆ, ಆ ಮನೆಯಲ್ಲಿ ಒಬ್ಬ ಮನುಷ್ಯ ಹೋಗ್ಬೇಕಲ್ಲ, ಒಂದು ಗಾಡಿ ಅನ್ನ ಕಳಿಸ್ತಾರೆ, 2 ಎಮ್ಮೆ ಬೈಸ್ ಅಂತಂದರೆ ಎಮ್ಮೆನೂ ಕಳಿಸ್ಕೊಡ್ತಾರೆ, ಅನ್ನನೂ ಕಳಿಸ್ಕೊಡ್ತಾರೆ. ಆದರೆ ಒಬ್ಬ ಮನುಷ್ಯ ಹೋಗ್ಬೇಕಲ್ಲ, ಅದಕ್ಕೆ ಏನು ಮಾಡ್ತಾಯಿದ್ದಾರೆ ಈ ಬ್ರಾಹ್ಮಣ ಕುಟುಂಬದಲ್ಲಿ, ನಾನು ಹೋಗ್ತೀನಿ ಅಪ್ಪ ನೀನು ಹೋಗ್ಬೇಡ ಅಂತ ಮಗಳಂತಾಳೆ. ಅವಳು ಮಗ ತಂದೆ ಹೇಳ್ತಾನೆ, ಮಗಳೇ ನೀನು ಹೋಗ್ಬೇಡ ನಾನು ಹೋಗ್ತೀನಿ ಅಂತಾಳೆ. ಹೆಂಡ್ತಿ ಅಂತಾಳೆ, ನೀನು ಹೋಗ್ಬೇಡ ನಾನು ಹೋಗ್ತೀನಿ ಅಂತಾಳೆ. ಈ ರೀತಿ 3 ಜನಗಳು ಕೂಡ ತಮ್ಮ ನೋವನ್ನು ವ್ಯಕ್ತಪಡಿಸ್ಕೊತಾ ಇದ್ದಾರೆ. ಆ ಒಂದು ಸಂದರ್ಭ, ಆ ಒಂದು ಸರದಿ ಈಗ ಬ್ರಾಹ್ಮಣನಿಗೆ ಬಂದ್ಬಿಟ್ಟಿದೆ. ಆಗ ಏನಾಗಿದೆ ಅಂತಂದರೆ, ಈಗೇನಾಗಿದೆ ಅಂದರೆ ಒಬ್ಬ ಮನುಷ್ಯನ ಕಳಿಸ್ಬೇಕು. ಇದು ಆ ಭೀಮನಿಗೆ ಆ ಬ್ರಾಹ್ಮಣ ಹೇಳ್ತಾ ಇದ್ದಾರೆ, ಏನೇನು ಕಳಿಸ್ಬೇಕಂತಂದರೆ 1 ಗಾಡಿ ಅನ್ನ, 2 ಎಮ್ಮೆ, ಒಬ್ಬ ಮನುಷ್ಯನ ಆಹಾರಕ್ಕೆ, ಆ ಬಕಾಸುರನ ಆಹಾರಕ್ಕೆ ಪ್ರತಿನಿತ್ಯ ಆ ಊರಿನ ಜನರು ಅಲ್ಲಿಗೆ ಕಳಿಸ್ತಾ ಹೋಗ್ತಾರೆ. ಭೀಮ್, ರೋಜ್ ದಿನ ಇಷ್ಟು ತಿಂತಾನೆ ಅವನು ಅಂತ. ದಿನ, ರೋಜ್ ಅಂದರೆ ದಿನಾಲು, ಪ್ರತಿದಿನ. ब्राह्मण, हाँ बेटा, रोज लेता है. नगर के सब लोगों ने मिलकर बारी बंद ली है. जब जिसकी बारी जाती है तब वही यहाँ सब सामान बेचता है. ಎಲ್ಲರೂ ಕೂಡ ಈ ರೀತಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. भीम, तो अब समझा में आया, आज तुम्हारी बारी है. अरे तो पहले ही क्यों ना बता दिया है. ಇಷ್ಟೊಂದು ಕೊಡಬೇಕಾ ಅಂತೇಳಿ ಬ್ರಾಹ್ಮಣ ಹೇಳಿ ಭೀಮ ಆಶ್ಚರ್ಯ ಪಡ್ಕೊತಾನೆ. ಬ್ರಾಹ್ಮಣ, सब लोग अपनी बारी भूगत
भुगताता है, ना भुगते तो वह राक्षस सारे नगर का उछड़ा दे, हजारों मनुष्यों को एक साथ खा जाएगा. ಕೊಡದೆ ಹೋದ್ರೆ ಏನು ಮಾಡ್ತಾನೆ, ಊರಿಗೆ ಬಂದು ಎಲ್ಲನೂ ಧ್ವಂಸ ಮಾಡಾಕ್ಬಿಡ್ತಾನೆ. ಭೀಮ್ और जो कोई अपने जगह दूसरा आदमी बेच दे, ಅವನು ಹೇಳ್ತಾನೆ, ನಿಮ್ಮ ಕೈಲಿ ಏನಾದರೂ ಹೋಗೋಕ್ಕಾಗಲಿಲ್ಲ ಅಂದರೆ ನೀವು ಬೇರೆ ಒಬ್ಬ ಮನುಷ್ಯನನ್ನು ಅಲ್ಲಿ ಕಳಿಸ್ಬೋದಲ್ವಾ ಅಂತ ಭೀಮ ಕೇಳ್ತಾನೆ. ब्राह्मण हाँ बेच सकते हैं उसे, तो आदमी चाहिए, बहुत से लोग ऐसा करते हैं. ಅಂದರೆ ಬೇರೆ ಒಬ್ಬನ ಕಳಿಸ್ಬೋದು, ಆದರೆ ಅದಕ್ಕೆ ಏನು ಮಾಡಬೇಕು, ಅವ್ನಿಗೆ ದುಡ್ಡು ಕೊಟ್ಟು ಕಳಿಸ್ಬೇಕು, ಅಷ್ಟೊಂದು ಹಣ ನಮ್ಮ ಹತ್ರ ಇಲ್ಲ ಅಂತ ಬ್ರಾಹ್ಮಣ. कुंती तो क्या है, हम आदमी बिकते भी है. ब्राह्मण हाँ बहन बिकते हैं, मेरे पास धन नहीं है. होता तो है, आदमी ಖರೀದಿ ಕರ್ ಬೇಚ್ ದೇತಾ है. ಒಬ್ಬ ಮನುಷ್ಯನನ್ನು ಖರೀದಿ ಮಾಡ್ಬೇಕಾದ್ರೆ ಹಣ ಕೊಡಬೇಕು, ಅಷ್ಟೊಂದು ಹಣ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರೆ. ಭೀಮ್ ಬಡಿ ಆಜೀವಿ ನಗರಿ ಯಹಿ ಹೈ, ಬಹಳ ವಿಚಿತ್ರ ಇದೆ ಕಣ್ರೆ ನಿಮ್ಮೂರು ಅಂತ ಭೀಮ ಹೇಳ್ತಾನೆ. ಯಹಂ ಆದ್ಮಿ ಬಿಕತೆ ಹೈ, मालूम होता है यहम के आदमियों में आपस में प्रेम और एकता नहीं है. ಅಂದರೆ ಪರಸ್ಪರ ಪ್ರೀತಿ ಪ್ರೇಮ ಏನೂ ಕೂಡ ಇಲ್ವಾ, ಇದು ಬಹಳ ವಿಚಿತ್ರವಾಗಿದೆ ಅಂತ ಹೇಳ್ತಾನೆ. कुंती लेकिन ऐसा तुम कब तक उस राक्षस का पेट भरते रहोगे. ब्राह्मण यह तो कोई सोचते ही नहीं, जब किसकी बारी आती है तभी उस ध्यान आते हैं, बस रो पीट कर कुछ दिनों में वह भी सब कर लेता है. ಅವಳು ಹೇಳ್ತಾಳೆ, ಬ್ರಾಹ್ಮಣ ಇಷ್ಟೊಂದು ತಿನ್ನೋದಕ್ಕೆ ಅವನು ಹೇಗೆ ಅಂತೇಳಿ ಅವರಲ್ಲೇ ಬ್ರಾಹ್ಮಣ ಮತ್ತು ಕುಂತಿ ಭೀಮ್ ಅವರೆಲ್ಲ. ಭೀಮ್ ಕಬ್ಸೆ ಐಸ ಓತಾಹಾರ ಹೇ, ಅಂದರೆ ಎಷ್ಟು ಯಾವಾಗಿಂದ ಇದು ನಡೀತಾ ಇದೆ. ಬ್ರಾಹ್ಮಣ ಪಿछले 40 ವರ್ಷ ಸೆ, 40 ವರ್ಷ 40 ಇಯರ್ಸಿಂದ ನಡೀತಾ ಇದೆ. ಭೀಮ್ ಹಂಕ ಅಂದರೆ ಅವನು ಉದ್ಗಡೆ ಇದ್ದೀವಿ ತಿಳಿದು ಹೇಳ್ತಾರೆ. ಬಡೆ ಬಹದ್ದೂರ್ ಹೋ ತುಮ್ ಲೋಗ್, ಅರೆ 40 वर्ष में कोई एक भी आदमी ऐसा नहीं पैदा हुआ. 40 ವರ್ಷದಿಂದ ಯಾರೂ ಅವನನ್ನು ಮೆಟ್ಟಿಸ್ಲಿಲ್ವಾ, ಅವನನ್ನು ಸಂಹರಿಸ್ಲಿಲ್ವಾ. ಜೋ ಇಸ್ ರಾಕ್ಷಸ್ ಕೋ ಪಾಠ ಪಡ್ತಾ ಹುआ, ಇವನಿಗೆ ಯಾರೂ ಪಾಠ ಕಲಿಸ್ಲಿಲ್ವಾ. ಅಗರ್ ತುಮ್ ಹಿಮ್ಮತ್ ಕರೋ ತೋ ಉಸೆ ಮಾರ್ ಸಕ್ತೆ ಹೋ, ಧೈರ್ಯದಿಂದ ಅವನನ್ನು ಯಾರೂ ಸಾಯಿಸ್ಲಿಲ್ವಾ ಅಂತ ಭೀಮ ಕೇಳ್ತಾರೆ. ಕುಂತಿ ಸುನೋ ಬಾಯಿ ತುಮ್ ಚಿಂತಾ ಮತ್ ಕರೋ, ನೀನು ಚಿಂತೆ ಮಾಡಬೇಡ ಅಂತ ಬ್ರಾಹ್ಮಣನಿಗೆ ಕುಂತಿ ಹೇಳ್ತಾರೆ. ಉಟೋ ಕಾವೋ ಪೀವೋ ಜಾವೋ ಬಹನ್ ತುಮ್ ರಸೋಯಿ ಮೇ ಜಾವೋ, और बेटी तुम अपना काम देखो, कल तुमसे से कोई नहीं जाएगा. ನೀವ್ಯಾರು ಹೋಗ್ಬೇಡಿ, ಕೊಡಿ, ನಿಮಗೆ ನಾವು ಸಹಾಯ ಮಾಡ್ತೀವಿ, ಆರಾಮಾಗಿರಿ, ನಾವು ಇದ್ದೀವಿ ನಿಮಗೆ ಅಂತ ಕುಂತಿ ಬ್ರಾಹ್ಮಣರಿಗೆ ಹೇಳ್ತಾರೆ. ಬ್ರಾಹ್ಮಣ ಕ್ಯಾ क्या तुमने बहने क्या कहा, तुमने बहने इसमें से कोई नहीं जाएगा. ನೀವು ಹೇಳುತ್ತೆ ಹೋಗ್ತೀರಾ ಅಂತ ಬ್ರಾಹ್ಮಣ ಇದು ಮಾಡ್ತಾರೆ. ಕುಂತಿ ಹಾ ತುಮ್ಸೆ ಕೋಯಿ ನಹಿ ಜಾಯೇಗ, ನೀವೇನು ಹೋಗೋದು ಬೇಡ, ನಾವೇ ನಮ್ಮ ಮಗ ಹೋಗ್ತಾರೆ. ಬ್ರಾಹ್ಮಣ ತೋ ಕೌನ್ ಜಾಯೇಗ, ನಾನು ಹೋಗ್ತಿದ್ರೆ ಹಂಗಂದ್ರೆ ಯಾರು ಹೋಗ್ಬೇಕು, ಯಾರು ಹೋಗ್ತಾರೆ. ಕುಂತಿ ಮೇರಾ ಯಹಾ ಬೇಟಾ, ಮೇರಾ ತೋ 5 ಬೇಟಾ ಹೈನಾ. ಬ್ರಾಹ್ಮಣ ಹೇಳ್ತಾನೆ, ಬ್ರಾಹ್ಮಣನಿಗೆ ಕುಂತಿ ಹೇಳ್ತಾಳೆ, ನೀವು ನಹಿ ಜಾಯೇಗ ಅಂದರೆ ನೀವು ಹೋಗಬೇಡಿ ಅಂದಾಗ ಬ್ರಾಹ್ಮಣಿಗೆ ಆಶ್ಚರ್ಯ ಆಗುತ್ತೆ. ಹಾಗಾದರೆ ಇನ್ಯಾರು ಹೋಗ್ತಾರೆ ಅಂತ. ಕುಂತಿ ಹೇಳ್ತಾಳೆ, ನನಗೆ 5 ಜನ ಮಕ್ಕಳಿದ್ದಾರೆ, ಅವರಲ್ಲಿ ಯಾರಾದರೂ ಒಬ್ಬರನ್ನ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಬ್ರಾಹ್ಮಣ ನಹಿ ನಹಿ, ಬ್ರಾಹ್ಮಣ ಹೇಳ್ತಾನೆ, ಅಯ್ಯೋ ನೀವು ಹೋಗೋದು ಬೇಡ. ಯಹಾ ನಹಿ ಹೋ ಸಕ್ತಾ ಹೈ, ಹಮಾರಿ ಬಾರಿ ಹೋ ಅವ್ರ ತುಮಾರ ಬೇಟಾ ಜಾಯ್. ಬೇಡಮ್ಮ, ನೀವು ನಮ್ಮ ಅತಿಥಿ, ನೀವು ಹೋಗೋದು ಬೇಡ, ನಿಮ್ಮ ಮಗ ಕೂಡ ಹೋಗೋದು ಬೇಡ. ಕುಂತಿ ಹಬ್ ತುಮ್ ಚುಪ್ ರಹೋ, ಕ್ಯೂ ಬೇಟ ತುಮ್ ತಯಾರು ಹೋನ, ನೀವು ಸುಮ್ಮನೆ ನೀವೇನು ಮಾತಾಡಿ ಅಂತೇಳಿ ಮಗನ ಕೇಳ್ತಾಳೆ. ಬೇಟ ನೀನು ಹೋಗ್ತೀಯಾ, ರೆಡಿ ಇದೆಯಾ ಅಂತ. ಭೀಮ್ ತಯಾರ್, ಹೌದಮ್ಮ ನಾನು ರೆಡಿ ಇದೆ. ಮಾ ಜಬ್ ಸೆ ಬಕಾಸುರ್ ಕಾ ನಾಮ್ ಸುನಾ ಹೈ, ಮೇರಿ ಬುಚಾವೋ ಪಡಕ್ ರಹಿ ಹೈ, ಮೇರೆ ನೇತ್ರ उसे देखने का उठावाले हो रहे हैं. वहाँ माँ जहाँ हम रहे वो बकासुर किसी को सदा ಸಕ್ಕೇಗ. ಅದೇ ಹೇಳ್ತಾನೆ, ಬಕಾಸುರನ ನೋಡಬೇಕು, ನನ್ನ ಕಣ್ಣು ಅವನು ನೋಡೋದಕ್ಕೆ ಹಂಬಲಿಸದೆ ನಾನು ಹೋಗ್ತೀನಮ್ಮ, ನಾನು ರೆಡಿ ಇದ್ದೀನಿ ಅಂತ. ಕುಂತಿ ತುಮ್ಸೆ
तुझसे यही आशा थी बेटा ब्राह्मण से, सुना बहाना, अब तुम रोना छोड़कर ಖುಷಿ ಖುಷಿ काम में लग जाओ. ನೀವು ಅಳೋದನ್ನು ನಿಲ್ಲಿಸಿ ಖುಷಿಯಾಗಿ ಸಂತೋಷವಾಗಿ ನಿಮ್ಮ ಕೆಲಸ ನೀವು ಮಾಡಿ. ब्राह्मणी, नहीं नहीं बहन, यह कैसे हो सकता है, यह तो ಪಾಪ ಹೈ ತುಮೆ ಹಮೆ. ಬೇಡಿ ತಾಯಿ, ನಮಗೆ ಆ ಪಾಪ ಬೇಡ, ನೀವು ಹೋಗೋದು ಬೇಡ ಅಂತ ಬ್ರಾಹ್ಮಣಿ ಹೇಳ್ತಾಳೆ. ಕುಂತಿ, ಓಹೋ ಮೇರಾ ಬೇಟಿ ಕಿ ಬಾತ್ ಸುನಿ, ವಹ ಬಡಾ ವೀರ್ ಹೈ ಕ್ಯಾ ಪತಾ ರಾಕ್ಷಸ್ ಕೋ ಮಾರ್ ಡಾಲೆ. ಅವಳು ಹೇಳ್ತಾಳೆ, ಕುಂತಿ, ನನ್ನ ಮಗ ಬಹಳ ವೀರ ಇದ್ದಾನೆ, ಶಕ್ತಿಶಾಲಿ ಇದ್ದಾನೆ, ಆ ರಾಕ್ಷಸನ ಕೊಂದಾಗ್ತಾನೆ ಅಂತೇಳಿ ಕುಂತಿ ಹೇಳ್ತಾಳೆ. ಬ್ರಾಹ್ಮಣ, ರಾಕ್ಷಸ್ ಕೋ ಮಾರ್ ಡಾಲೆ, बात तो तुम्हारे बहन प्रिय लगती है ಹೇಳ್ತಾ ರಾಕ್ಷಸನ ಕೊಂತಾನ ಅವನು ಅಂತ ಬ್ರಾಹ್ಮಣ ಕೇಳ್ತೇವೆ. ब्राह्मण, तुम्हारा दिल बहुत बड़ा है बहन, भगवान तुम्हारे बेटे को रक्षा करेगा. ಬ್ರಾಹ್ಮಣಿ ಹೇಳ್ತಾಳೆ, ನೀನು ಬಹಳ ಧೈರ್ಯವಂತಿ ಅಮ್ಮ, ಭಗವಂತ ನಿನ್ನ ಮಗನನ್ನು ರಕ್ಷಣೆ ಮಾಡಲಿ. ಲಡ್ಕಿ, ಬೂಹಾ ಬೂಹಾ ತುಮ್ ಕಿತನಿ ಹಚ್ಚಿ ಹೋ, ವಾಹ ಎಂತ ಒಳ್ಳೆ ಮಾತು ಅಂತ. ಕುಂತಿ ಅನಿಸ್ದೆ ಅಂದರೆ ನಗ್ತಾ ಹೇಳ್ತಾಳೆ, पगली जा रसोई में माँ की मदद कर और भीम तू जा कल की तैयारी कर. ಏನಂತಾಳೆ, ಭೀಮ ನಾಳೆ ಓದೋದಕ್ಕೆ ರೆಡಿ ಆಗ್ತಾನೆ, ನೀವು ಎಲ್ಲ ರೆಡಿ ಮಾಡ್ಕೊಳ್ಳಿ. ಭೀಮ್, ಚಲೋಮ್ಮ, ಸರಿ ಹೋಗೋಣ ಬಾರಮ್ಮ ಅಂತೇಳಿ ಹೇಳ್ತಾನೆ. वे तीनों एक और अंदर तथा भीम और कुंती दूसरे और बाहर होते हैं. ಪರದಾ ಕೇಳ್ತಾರೆ. ಈಗ ಒಂದು ದೃಶ್ಯ ಮುಗೀತು. ನೆಕ್ಸ್ಟು ಇದು ಎರಡನೇ ದೃಶ್ಯ. ದೂಸರಾ ದೃಶ್ಯ ಮಂಚ್ ಪರ್ ಜಂಗಲ್ ಕ ದೃಶ್ಯ. ಇದು ಒಂದು ಕಾಡೊಳಗೆ ಇರ್ತಕ್ಕಂಥದ್ದು. ಜಂಗಲ್ ಅಂದರೆ ಕಾಡು. ಕಾಡು ಅಥವಾ ವನ, ಅರಣ್ಯ, ಇದು ಕಾಡಲ್ಲಿ ನಡೀತಕ್ಕಂಥದ್ದು. ಬಕಾಸುರ್ ಕಾ ಮಕಾನ್ ದಿಖಾಯಿ ದೇತಾ ಹೈ, किले जैसा. पर्दा उठने पर भीम बसती है, इधर उधर घूमते दिखाते थे. भीम चिल्ला रहा है और बीच बीच में अन्न के मोटे बल पर पांगता रहा है. ಇದು ಭೀಮಾನಿಗೆ ಎಂಟ್ರಿ ಕೊಟ್ಟಾದಂಥ ದೃಶ್ಯ. ಭೀಮ್, ಓ ಹಾ ಹಾ ಹಾ, ಓಹೋ ಹೃದಯ ಹೋ, ರುಹಾ ಹೋ, ಹಾ 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 ಅಂತ ಒಂದು ನಗ್ತಾ ಇದ್ದಾನೆ. ಹಾ ಹೋ ಹೋ, ऊहा रूहा हा हा, हो रूहा हा ओ. दो क्षण बाद बकासुर मकान से झंकता हो. ಈ ಆಹಾ ಅಂತ ಈ ಭೀಮ ಯಾವಾಗ ಅಂತ ಇದು ಮಾಡ್ಕೊಂಡು ನಗ್ತಾ ಇರ್ತಾನೆ ಅಟ್ಟಾಸದಲ್ಲಿ, ಈ ಭೀಮನ್ನೇ ಬಕಾಸುರನ್ ಒಂದು ಕ್ಷಣ ಒಂಥರ ಆಗುತ್ತೆ, ಗೌರಿ ಆಗುತ್ತೆ, ಏನಪ್ಪ ಇದು ಹಿಂಗೆ ಬರ್ತಾ ಇದೆ ಅಂತ. ಬಕಾಸುರ್, ಇಸ್ ಆದ್ಮಿನೇ ಶೇರ್ ಮಚಾ ಹೈ. ಯಾರು ಶ್ರೀಮಂತರ ಇದ್ದಾನೆ, बड़ा अजीब आदमी है, डरने के बचाए अनिस्ते है. देखता हूँ कौन है ಇವು. ಇನ್ನೇನು ತಿಳ್ಕೊಂಡ ಬಕಾಸುರ, ನನ್ನ ಸಾವಿಗೆ ಎದುರ್ಕೊಂಡು ಹಿಂಗೆ ಆಡ್ತಾ ಇದ್ದಾರೆ ಅಂತ ತಿಳ್ಕೊಂಡ. ಭೀಮ್, ಅನ್ಯ ಕಾಕರ, ಹಾ 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 ಹಾ, ಲಾ 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 ಲಾ, ಕನಕ ಗನಗ. ಅವನೇನು ಮಾಡ್ತಾನೆ, ಭೀಮ ಹಾ 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 ಲಾ 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 ಅಂತೇಳಿ ಸೌಂಡ್ ಮಾಡ್ತಾನೆ. ಬಕಾಸುರ, ಹೇ ಹೇ ತುಮ್ ಕೌನೇ, कोई जवाब नहीं देता तो सामने आता है. हे गधे, मैं तुझसे पूछता हूँ तो कौन है? कोई उत्तर नहीं. अरे दुष्ट, सुनता है. भीम उसी तरह चिल्लाता हुआ घूमता है. अरे बदमाशा, क्या तूने बकासुर का नाम नहीं सुना? ಹಾಗಾದರೆ ಏನು ಹೇಳ್ತಾನೆ, ಯಾರಪ್ಪ ನೀನು, ಬಕಾಸುರನ ಹೆಸರು ಕೇಳಿಲ್ವಾ, ಬಂದ್ಬಿಟ್ಟು ನೀನೇನೇ ಇಲ್ಲ ಅಂತ ಇದೆಯಾ, ತಂದಿರೋ ಊಟ ಎಲ್ಲ ನೀನೇ ಕೂಡ ಓಪನ್ ಮಾಡಿ ತಿಂತಾ ಇದೆಯಾ ಅಂತ ಹೇಳ್ತಾನೆ. ಭೀಮ್, ಬಕಾಸುರ್ ಖಾಯ್ ಬಾ. ಅವ್ನು ಹೇಳ್ತಾನೆ, ಬಕಾಸುರ ಎಂಬ ಹೆಸರನ್ನ ನೀನು ಕೇಳಿಲ್ವಾ, ಯಾರು ನೀನು ಅಂತ ಹೇಳಿದಾಗ ಬಕಾಸುರ, ಭೀಮ ಹೇಳ್ತಾನೆ, ಬಕಾಸುರನ, ಯಾರವನು ಬಕಾಸುರ ಅಂತ ಕೇಳ್ತಾನೆ. ಬಕಾಸುರ್, ಮೈ ಹೂँ, ನಾನೇ ಬಕಾಸುರ, ಮೈ ಬಕಾಸುರ್ ಹೂँ. आप बता तू मेरा भोजन क्यों खा रहा है? ನನಗೆ ತಂದಿರೋ ಊಟನ ನೀನೇ ತಿನ್ಕೋತಾ ಇದೆಯಲ್ಲ ಅಂತ. ಭೀಮ್, तो तू कहीं बकासुर, बड़ा झूठ है. वे तू मुझे बहाकर अवे तू पैसा जैसा. ನೀನಾ ಬಕಾಸುರ, ಒಳ್ಳೆ ಹೆಮ್ಮೆ ಇದಂಗಿದೆ ಅಂತ. ಬಕಾಸುರ್, ಜಾओ बा, संभाल कर बोल,
तू बकासुर से बातें कर रहा है, मेरे बैसे कहाँ मैं. एम ಎಲ್ಲಿದೆ ಅಂತ ಕೇಳ್ತಾರೆ. ಭೀಮ ಏಕ್ ತೂ ಹಿ ಹೈ ಏಕ್ ಮುझे ಸಮझे नहीं. ಎಲ್ಲ ಏನು ಮಾಡ್ತಾನೆ, ಭೀಮನ ಎತ್ಕೊಂಡು ತಿನ್ಕೊತಾನೆ. ಅಟ್ಟ ಹಾಸ್ತಾನೆ, ಹಾ 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 ಅಂತ. ಬಕಾಸುರ್, ಓ ದೃಷ್ಟ, तू ऐसे नहीं मनेगा. मैं अभी मुझे पानी पीता हूँ. सबूत ना जवा गया तो बकासुर ना कहा आतो. ನಾನು ನೀರು ಉಪಾರ ಎಲ್ಲ ಏನೂ ಕುಡಿದಿಲ್ಲ ಅಂತೇಳಿ ಇದು ಮಾಡ್ತಾರೆ. ಭೀಮ, ಆನೆ ಕೂ ಕ್ಯಾ ಹೈ, ಲೇ ಹಾ ಕುಸ್ತಿ ಲಡೇಗಾ. हाँ लड़, दोनों कुश्ती लड़ते हैं. शेर मत कर, अब बोल दागूंगा गला. बकासुर चीखता है. चीखता क्यों ना है, 40 साल से 40 ವರ್ಷದಿಂದ ತಿಂತಾ ಇದೆಯಾ ನೀನು ಅಂತೇಳಿ ಭೀಮ ಏನು ಮಾಡ್ತಾನೆ, ಅವ್ನು ಇಟ್ಕೊಂಡು ಹಾಂ ಹ್ಞೂ ಅಂತೇಳಿ ಚರ್ಚಿತಾನೆ. ಏಕ್ ಆದ್ಮಿ, 40 ವರ್ಷದಿಂದ ಒಬ್ಬ ಮನುಷ್ಯ 2 पैसे 2 ಹೆಮ್ಮೆ 1 ಗಾಡಿ ಅನ್ನ ರೋಜ್ ಖಾ ರಹಾ ಹೈ, ಖಾಮ್ ಐಸಬ್ ಎಲ್ಲ ತಿಂದ್ಬಿಟ್ಟ 40 ವರ್ಷದಿಂದ. ನಿಖಲ ಬರ್ತಾ ಹೈ, ಅಬೇ ಸುನ್ತಾ ಹೈ, जब चाकित है भीम हट्टास करता है. अबे चीखता है, क्यों है, चुप रहा, मैं कहता हूँ चुप रहा. अबे सुनता नहीं, बका चीखता है, बड़ा जोर लगता है और उसकी अंग को फट जाती है. ಭೀಮ ಏನು ಮಾಡ್ತಾನೆ, 40 ವರ್ಷದಿಂದ ತಿಂದ ನೀನು ಅಂತೇಳಿ ಅವನಿಗೆ ಚೆನ್ನಾಗಿ ಹೊಡೆದು ಅವ್ನು ತಂದಿರೋ ಅವನಿಗೆ ರಾಕ್ಷಸನಿಗೆ ತಂದಿರೋ ಊಟ ಎಲ್ಲ ಇವನೇ ತಿನ್ಕೊತಾನೆ. ಇವನೇ ತಿನ್ಕೊಂಡು ಅವನು ಏನು ಮಾಡಿದೆ, ಚೆನ್ನಾಗಿ ಹೊಡೆದು ಚೆಚ್ಚಾಕ್ಬಿಡ್ತಾನೆ. अभी तेरे 2 टुकड़े किया देता है, 4 देता है. एक ಭಯಂಕರ ಚೀಕರ್. ಚೆನ್ನಾಗಿ ಹೊಡಿತಾ ಇದ್ರೆ ಅವನೇನು ಮಾಡಿದ, ರಾಕ್ಷಸರ ಭಯಂಕರವಾಗಿ ಚೀಕನ್ನು ಕಿರ್ಚ್ಕೋತಾ ಇರ್ತಾನೆ. ಮರ್ ಜಾತಾ ಹೈ, ಭೀಮ್ ಅಟ್ಟಾಸ್ ಕರ್ತಾ ಹೈ. ನಿನ್ನ ಸಾಯಿಸ್ತೀನಿ, ನಿನ್ನ ಕೊಲ್ತೀನಿ ಅಂತೇಳಿ ಭೀಮ ಅಟ್ಯಾಕ್ ಮಾಡ್ತಾನೆ. ಆ ರಾಕ್ಷಸ ಏನು ಮಾಡ್ತಾನೆ, ಭಯಂಕರವಾಗಿ ಕಿರ್ಚ್ಕೋತಾ ಇರ್ತಾನೆ. ಆ ಹಾ ಹಾ ಮರ್ ಗಯ, ಚೀಂಟಿ ಕಿ ತರಹ ಮರ್ ಗಯ, ವಹಾ ಬಾ ಬೇಟ್. उस समय बड़े जोर का शोर उठता है. राक्षस लोग दौड़कर आते हैं. कामते कामते भीम को देखता है. ಏನು ಮಾಡ್ತಾನೆ, ಅವನಿಗೆ ಚೆನ್ನಾಗಿ ಹೊಡೆದು ಕೆಳಗೆ ಬೀಳಿಸ್ತಾನೆ. ಭೀಮ್, आओ तुम बकासुर की सिपाही हो, खबरदार जो अब शरारत की रहना तो हो रहे, पर गाँव वाले को तंग न करना समझे. जाओ भागे ले जाओ, इस लाश को किसी की बोल नहीं निकलती. सभी बयातर खड़े रहते हैं. अबे सुनती है, लाश को उठाकर नगरी के दरवाजे पर रखा दो, जिस सब गावल देख ले. ಆತ ಏನು ಮಾಡ್ತಾನೆ, ಅವರ ಭೀಮ ಏನು ಮಾಡ್ತಾನೆ, ಆ ರಾಕ್ಷಸರ ಒಂದು ಸಿಪಾಯಿಗಳು ಇರ್ತಾರಲ್ಲ, ಅವನ ಜೊತೆಲಿ ಇರ್ತಾರಲ್ಲ, ಅವ್ರನ್ನ ಕರೆದುಬಿಟ್ಟು ಈ ಬಕಾಸುರನ ಹೆಣನ ತಗೊಂಡೋಗ್ಬಿಟ್ಟು ನಗರದ ಹೆಬ್ಬಾಗಿಲಿಗೆ ಕಟ್ಟಿಬಿಡಿ ಅಂತ ಆ ಸಿಪಾಯಿಗಳಿಗೆ ಕರೆದು ಹೇಳ್ತಾನೆ. ಲಾಸ್ ಅಂದರೆ ಹೆಣ. ಏಕ್ ರಾಕ್ಷಸ್, ಜಿ ಹಾಂ. ರಾಕ್ಷಸ ಹೇಳ್ತಾನೆ, ಇನ್ನೊಬ್ಬ ಅವನ ಜೊತೆಲಿದ್ದ ಒಬ್ಬ ಸಹಚರಿ, ಆಯಿತು ಓಕೆ ಅಚ್ಚ ಅಂತ ಹೇಳ್ತಾರೆ. ಭೀಮ್ ಅವರು ಆದ್ಮಿಯೋಂಕೋ ಮತ್ ಖಾನ ಅಂತ ಒಂದು ತಗೊಂಡೋಗಿ ಅಲ್ಲಿ ಇದ್ರ ಮೇಲೆ ಕಟ್ಬಿಡ್ತಾರೆ. ಸಬಿ ರಾಕ್ಷಸ್ ಜಿ ಹಾ ನೈ. ಅವ್ನಿಗೆ ಹೇಳ್ತಾನೆ ಆ ಭೀಮ, ಆ ಬಕಾಸುರನ ಜೊತೆಲಿದ್ರಲ್ಲ, ಇನ್ನೊಂದು ಸರಿ ಯಾರನ್ನ ರಾಕ್ಷಸರನ್ನ ತಿಂದರೆ ಆಯ್ತೆ ನೋಡ್ರಿ ನಿಮಗೆ. ಇನ್ನೊಬ್ಬರು ಮನುಷ್ಯನ ಆದ್ಮಿ ಅಂತಂದರೆ ಮನುಷ್ಯರು, ನೀವು ಬೇರೆ ಯಾವುದೋ ಮನುಷ್ಯ ತಿಂದರೆ ನಿಮಗೂ ಇದೇ ಗತಿ ಆಗುತ್ತೆ ಅಂತೇಳಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ. ಆಗ ರಾಕ್ಷಸರೆಲ್ಲ ಜಿ ನೈ, ಇಲ್ಲ ನಾವು ಮಾಡಲ್ಲ ಭೀಮ್ ಜಿ, ನಾವೇನು ಮಾಡಲ್ಲ ಅಂತ ಹೇಳ್ತಾರೆ. ಭೀಮ್ ಚಲೋ ಚಲೋ ಊಟಕ್ಕೆ. ಭೀಮ್ ಆಯ್ತು ನಡಿ ಹೋಗೋಣ ಅಂತಾನೆ. ಸೊ डरते लाश उठाकर जाते हैं. भीम हन्ना को पांग के मरता हुआ उनके पीछे जाता है. पर्दा गिरता है. ಸರಿ, ಅವ್ರು ಏನು ಮಾಡ್ತಾರೆ, ಅವರು ಬಕಾಸುರನ ಜೊತೆಲಿದ್ದವ್ರು ಏನು ಮಾಡ್ತಾರೆ, ಹೆಣನ ತೊಗೊಂಡೋಗಿ ಊರಿನ ಹೆಬ್ಬಾಗಿಲಿ ಕಟ್ತಾರೆ. ಸೊ ಆ ರೀತಿಯಾಗಿ ಈ ಒಂದು ಲೆಸನ್ ದೃಶ್ಯ ಮುಗೀತಾರೆ. ಭೀಮ ಹೊರಟೋಗ್ತಾರೆ. ಸೊ ಇದು ಒಂದು ದೃಶ್ಯ. ಥ್ಯಾಂಕ್ ಯು ಚಿಲ್ಡ್ರನ್ಸ್, ಥ್ಯಾಂಕ್ ಯು ವೆರಿ ಮಚ್.